ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ರೂಬಿ ಸೊ ನೋಡ್ತಾ ಇರ್ಬೋದು, ಫುಲ್ ಶೆಡ್ಡಿಂಗ್ ಆಗ್ಬಿಟ್ಟಿದೆ. ಸೊ ಬಾಲ ಎಲ್ಲ ಲ್ಯಾಬಿನ ಬಾಲ ಇರುತ್ತಲ್ಲ ಆ ರೀತಿ ಆಗ್ಬಿಟ್ಟಿದೆ. ಇವಳಿಗೆ 2 ವರ್ಷದ ಮೇಲೆ ಆಗಿದೆ ಈಗ. ಕಲರ್ ನೋಡ್ಬೋದು, ಸಿಕ್ಕಾಪಟ್ಟೆ ಡಾರ್ಕ್ ಕಲರ್. ಸೊ ಈ ಕಲರ್ ಸಿಗೋದೇ ಸ್ವಲ್ಪ ಕಷ್ಟ, ಆ ರೀತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಇವಳು ಪಪ್ಪೀಸಿಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಪ್ರೆಸೆಂಟ್ ಈಗ ಹೀಟಿಗೆ ಬಂದಿದ್ದಾಳೆ. ಸೊ ಬ್ಲೀಡಿಂಗ್ ಆಗ್ತಾ ಇದೆ, ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಬಟ್ ಈ ಸಲ ಮರಿ ಮಾಡಿಸೋದಿಲ್ಲ, ಸ್ಕಿಪ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಮರಿ ಹಾಕಿ ಬಂದು ಒಂದು 5-6 ತಿಂಗಳಾಗಿದೆ ಅಷ್ಟೇ. ಹಾಗೆ ಈ ಸಲ ಸ್ಕಿಪ್ ಮಾಡ್ತೀವಿ. ವರ್ಷಕ್ಕೊಂದ್ಸಲ ಅಷ್ಟೇ ಮರಿ ಮಾಡಿಸೋದು. ನೆಕ್ಸ್ಟ್ ಮಳೆ ಎಲ್ಲ ಕಳೆದ ಮೇಲೆ ಸೊ ಇನ್ನೊಂದ್ಸಲ ಹೀಟಿಗೆ ಬರ್ತಾಳೆ. ಸೊ ಆಗ ಮರಿ ಮಾಡಿಸ್ಬೋದು. ಟೋಟಲ್ ನಮ್ಮದು ಒಂದು 5 ನಾಯಿಗಳು ಹೀಟಿಗೆ ಬಂತು, ಬ್ಯಾಕ್ ಟು ಬ್ಯಾಕ್. ಫಸ್ಟು ಬೀಗಲ್ ಬಂತು. ಸೊ ಬೀಗಲ್ ಬಂದಿದ್ದ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲಿಗೆ ಬೇರೆ ಡಾಗ್ಗಳು ಹೀಟಿಗೆ ಬರೋವಂಥ ಚಾನ್ಸ್ ಇರುತ್ತೆ. ಸೊ ಬೀಗಲ್ ಬಂದು, ಬೀಗಲ್ ಆದಮೇಲೆ ಪಗ್ ಬಂತು, ಪಗ್ ಆದಮೇಲೆ ನಮ್ಮ ಶಿಡ್ಜು ಬಂದು, ಶಿಡ್ಜು ಆದಮೇಲೆ ರೂಬಿ ಬಂದು, ರೂಬಿ ಆದಮೇಲೆ ನಮ್ಮ ಝೋರಾ. ಸೊ ಅವಳು ಬಂದಿದ್ದಾಳೆ. ಹೀಟಿಗೆ ಬರೋಕ್ಕಿಂತ ಮುಂಚೆ ಫುಲ್ಲು ಹೇರ್ ಎಲ್ಲ ಶೆಡ್ಡಿಂಗ್ ಆಗೋಗಿದೆ, ನೋಡ್ತಾ ಇರ್ಬೋದು ನೀವು. ಸುಮ್ಮನೆ ಹೇಳ್ಕೊಂಡು ಹೋಗ್ತಾನೆ ಇರ್ತಾಳೆ ಅವಳ ಕೆಲಸ ಅಷ್ಟೇ. ಸುಮ್ಮನೆ ಹೋಗ್ತಾ ಇರ್ತಾಳೆ ಹೇಳ್ಕೊಂಡು. ನಾವು ಬಿದ್ದೋದ್ರೆ ಇವಳಿಗೆ ಗೊತ್ತಿರಲ್ಲ, ಆ ರೀತಿ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಬಿಸಿಲಿಗೆ ಕರ್ಕೊಂಬಂದ್ರೆ ಫುಲ್ಲು ಶೈನಿಂಗ್ ಆಗ್ತಾ ಇರುತ್ತೆ ಹೇರ್ ಎಲ್ಲ. ಸ್ವಲ್ಪ ಬಿಸಿಲಿದೆ, ನಾನು ಕರ್ಕೊಬರ್ತೀನಿ. ನೋಡ್ತಾ ಇರ್ಬೇಕು, ಬಿಸಿಲಲ್ಲಿ ನಿಮಗೆ ಕಲರೇ ಫುಲ್ ಡಿಫ್ರೆಂಟ್ ಕಾಣುತ್ತೆ. ಅಲ್ಲಿ ಸ್ವಲ್ಪ ಮರಗಳೆಲ್ಲ ಜಾಸ್ತಿ, ಸ್ವಲ್ಪ ಪಕ್ಕದಲ್ಲಿ 2 ಕಡೆನೂ ತೋಟಗಳಿದೆ. ಹಾಗಾಗಿ ಅಲ್ಲಿ ಸ್ವಲ್ಪ ನೆರಳು ಜಾಸ್ತಿ, ನೋಡ್ತಾ ಇರ್ಬೋದು ನೀವು. ಈ ಕಡೆ ನೋಡಿ, ಇಲ್ಲಿ ಬಿಸಿಲು ಈಚೆ ಬಂತು ಅಂತ ಹೇಳಿದ್ರೆ ಇಲ್ಲಿ ನೆರಳಿದೆ. ಫುಲ್ ಪಪ್ಪೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಸಲ ಕೊಟ್ಟಿರೋ ಬ್ಯಾಚ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸಲ ಬಂದು 9 ಮರಿ ಹಾಕಿದ್ದಿದ್ದವಳು. 9ರಲ್ಲಿ 2 ಪಪ್ಪಿ ಸತ್ತೋಯ್ತು ಡೆಲಿವರಿ ಆಗಿ ಬರೋ ಟೈಮಲ್ಲಿ. ಹೊಟ್ಟೆಯಿಂದ ಬರೋವಾಗಲೇ ಸತ್ತೋಗ್ಬಿಟ್ಟಿತ್ತು. 7 ಪಪ್ಪಿ ಚೆನ್ನಾಗಿ ಸೇಫಾಗಿ ಸಿಕ್ತು ನಮಗೆ. 7ರಲ್ಲಿ ಬಂದು 1 ಸ್ಟಡ್ ಅವರು ಮರಿ ತೊಗೊಂಡೋದ್ರು. ಇನ್ನು 6 ಪಪ್ಪಿ ಬಂದು ನಾವು ಕಸ್ಟಮರ್ಗಳಿಗೆ ಕೊಟ್ವಿ, ಸೇಲ್ ಮಾಡಿದ್ವಿ. ಹೇರ್ ಶೆಡ್ಡಿಂಗ್ ಆಗಿದೆ, ಹೇರ್ ಫುಲ್ಲು ಇತ್ತು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಬಾಲ ನೋಡ್ಬೋದು, ಬಾಲದಲ್ಲಿ ಯಾವಾಗಲೂ ಒಳ್ಳೆ ಹೇರ್ ಇರ್ತಾ ಇತ್ತು ಇವಳಿಗೆ. ಬಟ್ ಈಗ ಲ್ಯಾಬ್ ಬಾಲ ಐತಿ ಯಾವೊಟ್ಟಿದೆ ಇದೆಲ್ಲ ನೋಡಿ. ಕೆಲವೊಂದು ಡಾಗ್ಗಳು ಹೀಗೆ ಹೀಟಿ ಬರೋಕ್ಕಿಂತ ಮುಂಚೆ ಈ ರೀತಿ ಶೆಡ್ಡಿಂಗ್ ಆಗಿ ಹೇರ್ ಉದುರೋಗುತ್ತೆ. ಕೆಲವೊಂದು ಡಾಗ್ಗಳು ಮರಿ ಹಾಕಿದ್ಮೇಲೆ ಹೇರ್ ಉದುರೋಗುತ್ತೆ. ತುಂಬ ಜನ ಕೇಳ್ತಾರೆ ಇವಳು ಪಪ್ಪಿಗಳು ನಮ್ಮ ಹತ್ರ, ಏನಂತ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಇವಳೊಬ್ಬಳೆ ಕರೆಕ್ಟಾಗಿ ಇದುವರೆಗೂ ಮರಿ ಹಾಕಿರೋದು. ಮರಿಗಳೆಲ್ಲ ಸೇಫಾಗಿ ಉಳ್ಕೊಂಡು ಎಲ್ಲ ಸೇಲ್ ಆಗಿರೋದು ಕೂಡ ಇವಳಲ್ಲೇ. ಒಂದು ರೀತಿ ಅದೃಷ್ಟ ಲಕ್ಷ್ಮಿ ಇದ್ದಂಗೆ ನಮ್ಮ ಮನೆಗೆ ಇವಳು. ಅದು ಗೌರಿ ಹಬ್ಬದ ದಿನ ತೊಗೊಬಂದಿದ್ದು ಇವಳನ್ನ, ಹಬ್ಬದ ದಿನ ತೊಗೊಬಂದಿದ್ದು. ಸೊ ಅವ್ರು ಕೊಟ್ಟವರು ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ ಅನಿಸುತ್ತೆ. ಹಾಗಾಗಿ ನಮಗೆ ಒಳ್ಳೇದೇ ಆಗ್ತಾಯಿದೆ ನೋಡಿ. ಮತ್ತೆ ಹೀಟಿಗೆ ಬಂದಿದ್ದಾಳೆ. ಬಟ್ ಸ್ಕಿಪ್ ಮಾಡ್ಕೋತೀವಿ ಈ ಸಲ ಮಾಡಿಸೋದಕ್ಕೆ ಹೋಗಲ್ಲ. ವರ್ಷಕ್ಕೆ 1 ಸಲ ಮರಿ ಮಾಡಿಸಿದ್ರೆ ಡಾಗ್ ಬಂದು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಲೈವಲ್ಲೇ ಬೇರೆ ರೀತಿ ಕಾಣುತ್ತೆ, ಈ ವಿಡಿಯೋದಲ್ಲಿ ಒಂಥರ ಕಾಣುತ್ತೆ. ನೆಕ್ಸ್ಟ್ ಇನ್ನು ಮಳೆಗಾಲದಲ್ಲೆಲ್ಲ ಚೆನ್ನಾಗಿ ತಿಂದು, ನೆಕ್ಸ್ಟ್ ಸಮ್ಮರ್ ಬರುತ್ತಲ್ವ, ಸಮ್ಮರಲ್ಲೆಲ್ಲ ತಿಂದು ಇನ್ನು ಮಳೆಗಾಲ ಮುಗಿದು ನೆಕ್ಸ್ಟ್ ಬರ್ತಾಳೆ. ಸೊ ಅಷ್ಟರೊಳಗೆ ಕಂಪ್ಲೀಟಾಗಿ ರೆಡಿ ಆಗಿರ್ತಾಳೆ. ಸೊ ವರ್ಷಕ್ಕೆ 1 ಸಲ ನೀವು ಮರಿ ಮಾಡಿಸ್ತೀರ ಅಂತ ಹೇಳಿದ್ರೆ ಡಾಗ್ ಬಂದು ಹೆಲ್ದಿ ಆಗಿರುತ್ತೆ.
ಒಂದು ರೇಂಜಿಗೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೀವು ಪದೇ ಪದೇ ವರ್ಷಕ್ಕೆ 2 ಸಲ ಮರಿ ಮಾಡಿಸ್ತೀರಾ ಅಂತ ಹೇಳಿದ್ರೆ ಕಿಸು ಮಾಡ್ತಿದ್ದಾವೆ. ವರ್ಷಕ್ಕೆ 2 ಸಲ ಮಾಡಿಸ್ತೀರಾ ಅಂತ ಹೇಳಿದ್ರೆ ಡಾಗ್ ಬಂದು ವೀಕ್ ಆಗುತ್ತೆ. ಮತ್ತು ಮರಿಗಳು ಕೂಡ ಅಷ್ಟೊಂದು ಹೆಲ್ದಿಯಾಗಿ ಬರೋಲ್ಲ, ದಪ್ಪ ಆಗಿ ಬರೋಲ್ಲ. ಫುಲ್ ಸಣ್ಣ ಸಣ್ಣಾಗಿ ಮರಿಗಳು ಬರುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ವರ್ಷಕ್ಕೊಂದ್ಸಲಿ ಮರಿ ಮಾಡಿಸ್ತೀರಾ ಅಂತ ಹೇಳಿದ್ರೆ ಫೀಮೇಲ್ ಹೆಲ್ದಿ ಆಗಿರ್ತಲ್ಲ, ಸೊ ಹಾಗಾಗಿ ಮರಿಗಳು ಕೂಡ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಫೀಮೇಲ್ಗೆ ಒಳ್ಳೆ ಫುಡ್ ಎಲ್ಲ ಕೊಟ್ಕೊಂಡು ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ರಿ ಅಂತ ಹೇಳಿದ್ರೆ ಮರಿ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಅನ್ನಿಸ್ತು? ತುಂಬ ಜನ ಕೇಳ್ತಾ ಇದ್ರಿ ರೂಬಿ ಬಗ್ಗೆ ಅಪ್ಡೇಟ್ ಕೊಡಿ ಅಂಥೇಳಿ. ತುಂಬ ಲೆಂತ್ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಮೀಡಿಯಮ್ ಶಾರ್ಟಾಗಿ ವಿಡಿಯೋಗಳನ್ನ ಮಾಡ್ಬೋದು. ಸೊ ಈ ರೀತಿ ವಿಡಿಯೋಗಳು ಇಷ್ಟ ಆಗುತ್ತಾ ನಿಮಗೆ, ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ಟಿಂಗು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದೆ, ಹೀಟಿಗೆ ಬಂದಿದ್ದು ಮತ್ತು ಮೀಟಿಂಗ್ ಆಗಿದ್ದು, ಮರಿ ಹಾಕಿದ್ರೆ ಅದೇ ಎಲ್ಲ ಕೊಡ್ತಾ ಇದ್ದೆ. ಈಗ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ನಮಗೆ ಕಂಟೆಂಟ್ ಅಂತ ಇರೋದೇ ಇದು, ಸೊ ಇದನ್ನು ನಿಲ್ಲಿಸ್ಬಿಟ್ರೆ ವಿಡಿಯೋಗಳು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಮತ್ತೆ ರಿಯಲೈಸ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ತುಂಬ ಜನ ಹೇಳ್ತಾಯಿದ್ರು ಹಾಗಾಗುತ್ತೆ ಹೀಗಾಗುತ್ತೆ, ಹಾಗಾಗಿ ನಾಯಿಗಳನ್ನ ಮೀಟಿಂಗೆಲ್ಲ ಆದಮೇಲೆ ತೋರ್ಸೋಕೆ ಹೋಗ್ಬೇಡಿ ಅಂಥೇಳಿ. ಸೊ ಏನಾಗಬೇಕು ಅದು ಹಾಗೆ ಆಗುತ್ತೆ. ತೋರಿಸಿದ್ರು ಅಷ್ಟೇ, ತೋರಿಸಿಲ್ಲ ಅಂತ ಹೇಳಿದ್ರು ಅಷ್ಟೇ, ಓಕೆನಾ. ಈಗ ಮರಿ ಹಾಕಬೇಕು ಅಂತಿದ್ರೆ ಬರೆದಿದ್ರೆ ಹಣೆಯಲ್ಲಿ ಮರಿ ಹಾಕುತ್ತೆ. ಒಂದು ವೇಳೆ ಮರಿ ಹಾಕಲ್ಲ ಅಂತಿದ್ರೆ ಅದೇನು ಮಾಡಿದ್ರು ಮರಿ ಹಾಕಲ್ಲ, ಓಕೆನಾ. ಸುಮ್ಮನೆ ಕಂಟೆಂಟ್ ಮಿಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಕಂಟೆಂಟಿಂಗೆ ಮಿಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಮತ್ತೆ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ತುಂಬ ವ್ಯೂಸ್ ಕಡಿಮೆ ಆಗ್ತಿದೆ ದಿನೇ ದಿನೇ, ಹಾಗೆ ನಮ್ಮ ಅರ್ನಿಂಗ್ಸ್ ಕೂಡ ತುಂಬ ಇಳಿದು ಹೋಗ್ತದೆ. ಮುಂಚೆ 2 ತಿಂಗಳಿಗೆ ಒಂದು ಸಲ ಪೇಮೆಂಟ್ ಸಿಗ್ತಾಯಿತ್ತು, ಈಗ 3 ತಿಂಗಳಿಗೆ ಒಂದು ಸಲ ಬಂದಿದೆ. ನೆಕ್ಸ್ಟ್ ಮಂತು 4 ತಿಂಗಳಿಗೆ ಒಂದು ಸಲ ಆಗೋ ರೀತಿ ಇದೆ. ಸೊ ನೋಡಬೇಕು, ಆದಷ್ಟು ವೀಡಿಯೋಗಳನ್ನ ಮಾಡಿ ಹಾಕಿದ್ರೆ ಸ್ವಲ್ಪ 3 ತಿಂಗಳಿಗೆ ಒಂದು ಸಲ ಪೇಮೆಂಟ್ ತೊಗೋಬೋದು. 50,000 ಸಬ್ಸ್ಕ್ರೈಬರ್ ಆಗೋದಕ್ಕಾಗಿದ್ದಾರೆ. ಈಗ 48,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೊಂದು 2,000 ಜನ ಸಬ್ಸ್ಕ್ರೈಬರ್ ಬಂದರು ಅಂತ ಹೇಳಿದ್ರೆ 50,000 ಜನ ಸಬ್ಸ್ಕ್ರೈಬರ್ ಆಗ್ತಾರೆ. ಸ್ಟಾರ್ಟಿಂಗು ಒಂದೊಂದು ಸಬ್ಸ್ಕ್ರೈಬರ್ಗೂ ಪರದಾಡಬೇಕಾಗಿತ್ತು, ಬಟ್ ಈಗ ದಿನೇ ದಿನೇ ಸಬ್ಸ್ಕ್ರೈಬರ್ಗಳು ಬರ್ತಾರೆ. ಬಟ್ ವ್ಯೂಸ್ಗಳು ಬರ್ತಾಯಿಲ್ಲ, ಅದೇ ಬೇಜಾರು. ಡಾಗ್ ಸೇಲಿನ ವೀಡಿಯೋ ಹಾಕಿದ್ರೆ ಟಕ್ ಟಕ್ ಅಂತ ವೀಡಿಯೋಗೆ ವ್ಯೂಸ್ಗಳು ಬರ್ತಾ ಇರುತ್ತೆ. ಬಟ್ ನಮ್ಮದು ಕಂಟೆಂಟ್ ಇರೋಂಥದ್ದು ಈ ರೀತಿ ಹಾಕಿದ್ರೆ ವ್ಯೂಸ್ಗಳೇ ಬರೋದಿಲ್ಲ, ಅದೇ ತುಂಬ ಬೇಜಾರಾಗುತ್ತೆ. ಸೊ ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋ ಯಾರು ನೋಡ್ತಾಯಿದ್ದೀರಾ ರೆಗ್ಯುಲರ್ ಆಗಿ ಸ್ವಲ್ಪ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಡಾಗ್ ಸೇಲಿಂದು ನೋಡಿಲ್ಲ ಅಂತ ಹೇಳಿದ್ರು, ಸೊ ನಾವು ಈ ವಿಡಿಯೋ ಮಾಡ್ತೀವಲ್ಲ ಇದನ್ನಾದರೂ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಸೊ ನಾವು ಕೂಡ ವೀಡಿಯೋಗಳು ತುಂಬ ಕಡಿಮೆ ಮಾಡಿಬಿಟ್ಟಿದ್ವಿ. ಎಲ್ಲಿ ತಿಂಗಳಿಗೆ ಒಂದು ವೀಡಿಯೋ ಕೂಡ ಬರ್ತಾಯಿಲ್ಲ. ಅಟ್ಲೀಸ್ಟ್ ವಾರಕ್ಕೆ ಒಂದೊಂದು ಡಾಗಿನ ವೀಡಿಯೋ ಹಾಕಿದ್ರು ನಾವು 4 ವೀಡಿಯೋ ಆರಾಮಾಗಿ ಮಾಡ್ಬೋದು. ಯಾಕೆಂದರೆ ನಮ್ಮ ಹತ್ರ ಈಗ 7 ಡಾಗ್ ಇದೆ. ಸೊ ನಾವೇ ವೀಡಿಯೋಗಳನ್ನ ಕಡಿಮೆ ಮಾಡಿಬಿಟ್ಟಿದ್ವಿ. ಈ ರೀತಿ ವೀಡಿಯೋಗಳು ನಿಮಗೆ ಓಕೆ ನೋಡ್ತೀರಾ ಅಂತಿದ್ರೆ ಈ ರೀತಿ ವೀಡಿಯೋಗಳನ್ನ ಮಾಡ್ತೀವಿ. ಕಂಟೆಂಟ್ ಹುಡ್ಕೋದು ತುಂಬಾ ಕಷ್ಟ ನಾಯಿಗಳಲ್ಲಿ. ಎಷ್ಟು ಅಂತ ಕಂಟೆಂಟ್ ಅಂತ ನಾವು ಮಾಡೋಕ್ಕಾಗುತ್ತೆ. ಬೇರೆದು ಯಾವ್ದಾರು ಲಾಗ್ಸ್ಗಳು ಏನು ಫುಡ್ ರಿವ್ಯೂ ಚಾನಲಲ್ಲಿ ಆಯಿತು ಅಂತ ಹೇಳಿದ್ರೆ ದಿನಕ್ಕೆ ಒಂದೊಂದು ರೀತಿ ವೆರೈಟಿ ತೋರಿಸ್ಬೋದು. ಈಗ ಬಿರಿಯಾನಿಲಿ ಎಷ್ಟು ಥರ ಇದೆ, ಸಿಕ್ಕಾಪಟ್ಟೆ ಥರ ಸಿಗುತ್ತೆ. ಹೈದ್ರಾಬಾದಿ, ನಾಟಿ ಸ್ಟೈಲು ಅಂಥೇಳಿ ಸುಮಾರು ಸಿಗುತ್ತೆ. ಮತ್ತು ಒಂದೊಂದು ಹೋಟೆಲ್ಗಳಲ್ಲೂ ಫೇಮಸ್ ಇರುತ್ತೆ. ಬಿರಿಯಾನಿನೇ ಒಂದು 100 ವೀಡಿಯೋಗಳನ್ನ ಮಾಡಿಬಿಡ್ಬೋದು. ಬಟ್ ಈಗ ನಾಯಿದೊಂದು ಫುಡ್ಡಿನ ವೀಡಿಯೋ ಹಾಕ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಒಂದೇ ಒಂದು ವೀಡಿಯೋ ಮಾಡ್ಬೋದು ಅಷ್ಟೇ, ಓಕೆನಾ. ಬೆಳಗ್ಗೆ ಏನು ಕೊಡ್ತಾಯಿದ್ವಿ, ಸಂಜೆ ಏನು ಕೊಡ್ತಾಯಿದ್ವಿ, ಅವೆರಡು ವೀಡಿಯೋ ಮಾಡ್ಬೋದು ಅಷ್ಟೇ. ಅದೊಂದು ಬಿಟ್ಟು ತೋರಿಸಿದ್ನೇ ದಿನ ತೋರಿಸೋದಕ್ಕಾಗಲ್ಲ, ವೆರೈಟಿ ಆ ರೀತಿ ನಾಯಿಗಳಲ್ಲಿ ಸ್ವಲ್ಪ ಕಷ್ಟ. ಹಾಗೆ ತುಂಬ ಜನ ಯಾರು ಮಾಡಲ್ಲ, ನೀವು ನೋಡಿರ್ಬೋದು. ಡಾಗ್ಸಿಂದೆಲ್ಲ ಡೈಲಿ ಮಾಡೋಕ್ಕಾಗಲ್ಲ, ಯಾವಾಗಲೂ ಒಂದ್ಸಲಿ ಮಾಡ್ಬೋದು ಅಷ್ಟೇ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.